ಆತ್ಮೀಯರೇ ನಮಸ್ಕಾರ. ನನ್ನ ಹೊಸ ಯೂಟ್ಯೂಬ್ ಚಾನೆಲ್ನ ಮೊದಲ ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಇಂದು ನಾನು ಕಾರವಾರ ನಗರ ವ್ಯಾಪ್ತಿಯ ಕಾಡಿನ ಮಧ್ಯೆ ಇರುವ ಸುಂದರ ಗುಡ್ಡೆಹಳ್ಳಿ ಗ್ರಾಮಕ್ಕೆ ಬಂದಿದ್ದೇನೆ. ಇಲ್ಲಿ ಪ್ರತಿ ವರ್ಷ ಅತ್ಯಂತ ಶ್ರದ್ಧೆಯಿಂದ ನಡೆಯುವ ವಿಶಿಷ್ಟವಾದ ಗಡಿ ಹಬ್ಬದ ಆಚರಣೆಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಲಿದ್ದೇನೆ. ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗಗಳಲ್ಲಿ ಈ ಗಡಿ ಹಬ್ಬವು ಪ್ರತಿ ವರ್ಷ ಮಳೆಗಾಲದ ಆರಂಭದಲ್ಲಿ ನಡೆಯುತ್ತದೆ. ಊರಿನ ಗಡಿಯನ್ನು ಕಾಯುವ ದೇವತೆಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ಮಳೆ ಬೆಳೆ ಚೆನ್ನಾಗಿ ಆಗಲಿ ಎಂದು ಪ್ರಾರ್ಥಿಸುವುದು ಇದರ ಮುಖ್ಯ ಉದ್ದೇಶ. ಹಾಗೆಯೇ ಊರಿಗೆ ಯಾವುದೇ ರೋಗ ರುಜಿನಗಳು ಕಷ್ಟ ಕಾರ್ಪಣ್ಯಗಳು ಬರದಂತೆ ಗ್ರಾಮಸ್ಥರೆಲ್ಲ ಒಟ್ಟಾಗಿ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಅದರಂತೆ ಇಂದು ಗುಡ್ಡೆಹಳ್ಳಿ ಗ್ರಾಮದಲ್ಲಿ ಗಡಿ ಹಬ್ಬದ ಸಂಭ್ರಮ. ಸ್ಥಳೀಯವಾಗಿ ಇದನ್ನು ಸರಗಿನ ಹಬ್ಬ ಎಂದೂ ಕರೆಯುತ್ತಾರೆ. ಇಲ್ಲಿ ಒಟ್ಟಾರೆಯಾಗಿ 3 ಕಡೆ ಮಧ್ಯಾಹ್ನದ ಪೂಜೆ ನಡೆಯುತ್ತದೆ. ಸದ್ಯ ನಾವು 3ನೇ ಪೂಜಾ ಸ್ಥಳದಲ್ಲಿದ್ದೇವೆ. ಸ್ಥಳೀಯರೆಲ್ಲ ಸೇರಿ ಪೂರ್ವ ತಯಾರಿ ನಡೆಸುತ್ತಿರುವುದನ್ನು ತಾವು ಕಾಣಬಹುದು. ವರ್ಷದ ಬಳಿಕ ಇಲ್ಲಿ ಪೂಜೆ ನಡೆಯುತ್ತಿರುವುದರಿಂದ ಮೊದಲಿಗೆ ಜಾಗವನ್ನು ಸ್ವಚ್ಛಗೊಳಿಸಿ ಶುದ್ಧತೆಗಾಗಿ ಆಕಳ ಸಗಣಿ ನೀರನ್ನು ಸಿಂಪಡಿಸಲಾಗುತ್ತಿದೆ. ಈಗ ಇಲ್ಲಿ ಕಾಣುತ್ತಿರುವುದು ಜಟಗ ದೇವರ ಮೂರ್ತಿ. ಕಳೆದ ಬಾರಿ ಇಲ್ಲಿ ಇಟ್ಟಿದ್ದ ತೆಂಗಿನಕಾಯಿ ಮೊಳಕೆಯೊಡೆದು ಸಸಿಯಾಗಿ ಬೆಳೆದಿರುವುದನ್ನು ನೀವಿಲ್ಲಿ ಕಾಣಬಹುದಾಗಿದೆ. ವಿಶೇಷವೆಂದರೆ ದೇವರ ವಿಗ್ರಹಗಳ ಬಳಿ ಸುಂದರವಾದ ಹುತ್ತ ಬೆಳೆದಿರುವುದನ್ನು ಕಾಣಬಹುದು. ಇದರ ಪಕ್ಕದಲ್ಲೇ ಇರುವುದು ಮಾಸ್ತಿ ದೇವರ ವಿಗ್ರಹ. ಇಲ್ಲಿ ನೋಡಿ, ದೇವರಿಗೆ ನೈವೇದ್ಯವಾಗಿ ನೀಡಲು ಅನ್ನವನ್ನು ಬೇಯಿಸಲಾಗುತ್ತಿದೆ. ಇದಕ್ಕೆ ಸ್ಥಳೀಯವಾಗಿ ಸರಗು ಎಂದು ಕರೆಯುತ್ತಾರೆ. ಊರಿನ ಕೆಲವರು ತಮ್ಮ ಮನೆಯಿಂದಲೇ ಪಾತ್ರೆಯಲ್ಲಿ ಅಕ್ಕಿಯನ್ನು ತಂದುಕೊಡುತ್ತಾರೆ. ಅದನ್ನು ಇಲ್ಲಿ ಪ್ರತ್ಯೇಕವಾಗಿಯೇ ಬೇಯಿಸುವುದು ಇವರ ಪದ್ಧತಿ. ಇನ್ನೊಂದೆಡೆ ರೊಟ್ಟಿಗಾಗಿ ಅಕ್ಕಿ ರುಬ್ಬುವ ಕಲ್ಲನ್ನು ತೊಳೆದು ಸ್ವಚ್ಛಗೊಳಿಸುತ್ತಿರುವುದನ್ನು ನೀವು ನೋಡುತ್ತಿದ್ದೀರಿ. ಈಗ ರುಬ್ಬಿದ ಅಕ್ಕಿ ಹಿಟ್ಟನ್ನು ಎಲೆ ಮಧ್ಯೆ ಹೀಗೆ ಇಟ್ಟು ಒಲೆಯ ಬೆಂಕಿಯಲ್ಲಿ ನೇರವಾಗಿ ಬೇಯಿಸಲಾಗುತ್ತದೆ. ನೋಡಿ, ಬಿಸಿ ಬಿಸಿ ರೊಟ್ಟಿ ಈಗ ಸಿದ್ಧವಾಗಿದೆ. ಹಾಗೆ ಇಲ್ಲಿ ಇವರು ಬಿಸಿ ಅನ್ನವನ್ನು ತಿರುಗಿಸಲು ಬಿದಿರಿನಿಂದಲೇ ಸುಂದರವಾದ ಸೌಟನ್ನು ಸಿದ್ಧಪಡಿಸುತ್ತಿರುವುದನ್ನು ನೋಡಿ. ದೇವರಿಗೆ ನೈವೇದ್ಯ ಇಡುವುದಕ್ಕಾಗಿ ಬಿದಿರಿನ ಕಡ್ಡಿಗಳಿಂದ ಒಂದು ಸುಂದರವಾದ ಸ್ಟ್ಯಾಂಡ್ ತರಹದ ವಿನ್ಯಾಸವನ್ನು ಮಾಡುತ್ತಿದ್ದಾರೆ. ಇದರ ಮೇಲೆಯೇ ದೇವರಿಗೆ ನೈವೇದ್ಯವನ್ನು ಅರ್ಪಿಸಲಾಗುತ್ತದೆ. ಈಗ ಅಲ್ಲಿನ ಕಾರ್ಯ ಮುಗಿಸಿ ಈ ಗಡಿ ಹಬ್ಬದ ಮೊದಲ ಪೂಜೆ ನಡೆಯುವ ಸ್ಥಳಕ್ಕೆ ಬಂದಿದ್ದೇನೆ. ಇಲ್ಲಿ 2 ದೇವತಾ ಮೂರ್ತಿಗಳಿದ್ದು ಇವುಗಳ ನಿಖರವಾದ ಹೆಸರು ನನಗೆ ತಿಳಿದಿಲ್ಲ. ನಿಮಗೆ ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ನಲ್ಲಿ ತಿಳಿಸಿ, ನಾನು ಅದನ್ನು ಪಿನ್ ಮಾಡುತ್ತೇನೆ. ಈಗ ಅರ್ಚಕರು ಭಕ್ತಿಯಿಂದ ಇಲ್ಲಿ ಪೂಜೆ ನೆರವೇರಿಸುತ್ತಿದ್ದಾರೆ. ಈಗ ನಾವು 2ನೇ ಪೂಜಾ ಸ್ಥಳಕ್ಕೆ ಬಂದಿದ್ದೇವೆ. ಇದು ಕ್ಷೇತ್ರಪಾಲ ದೇವರು. ಇದನ್ನು ಸ್ಥಳೀಯವಾಗಿ ಮೊಟ್ಟೆ ದೇವರು ಎಂದೂ ಕರೆಯುತ್ತಾರೆ. ಕಾರಣ, ಈ ದೇವರಿಗೆ ಪೂಜೆ ಸಲ್ಲಿಸಿದ ಬಳಿಕ ನಾಟಿ ಕೋಳಿಯ ಮೊಟ್ಟೆಗಳನ್ನು ನೈವೇದ್ಯವಾಗಿ ಅರ್ಪಿಸಲಾಗುತ್ತದೆ. ಭಕ್ತರು ಹರಕೆ ರೂಪದಲ್ಲಿ ತಂದ ಎಲ್ಲ ಮೊಟ್ಟೆಗಳನ್ನು ಒಂದೊಂದಾಗಿ ಒಡೆದು ಅದರ ಸ್ವಲ್ಪ ಭಾಗವನ್ನು ದೇವರಿಗೆ ಅರ್ಪಿಸಿ ಉಳಿದಿದ್ದನ್ನು ಅಲ್ಲಿ ನೆರೆದಿರುವ ಮಕ್ಕಳಿಗೆ ಕುಡಿಯಲು ಕೊಡುತ್ತಾರೆ. ಬಳಿಕ ಮೊಟ್ಟೆಯ ಚಿಪ್ಪನ್ನು ಹೀಗೆ ಕಡ್ಡಿಗೆ ಚುಚ್ಚಿ ಇಡಲಾಗುತ್ತದೆ. ಇದು ನಿಜಕ್ಕೂ ವಿಶಿಷ್ಟ ಆಚರಣೆ ಅಲ್ಲವೇ? ಈಗ ಕೊನೆಯದಾಗಿ ನಾವು 3ನೇ ಪೂಜಾ ಸ್ಥಳಕ್ಕೆ ಬಂದಿದ್ದೇವೆ. ಆಗಲೇ ಸಿದ್ಧಪಡಿಸಿದ ಅನ್ನ ಮತ್ತು ರೊಟ್ಟಿಯನ್ನು ದೇವರೆದುರು ಇಟ್ಟು ಮಹಾಮಂಗಳಾರತಿ ಮಾಡಲಾಗುತ್ತಿದೆ. ಪೂಜೆ ಮುಗಿದ ಬಳಿಕ ಸಮೀಪದ ಗದ್ದೆಯ ಬಯಲಿಗೆ ಬಂದು ಎಲ್ಲ ಪಾತ್ರೆಗಳ ಅನ್ನವನ್ನು ಒಂದೆಡೆ ಸೇರಿಸಿ ಬಂದ ಭಕ್ತರೆಲ್ಲರಿಗೂ ಪ್ರಸಾದವಾಗಿ ನೀಡಲಾಗುತ್ತದೆ. ಅದರ ಜೊತೆಗೆ ರೊಟ್ಟಿಯ ಚೂರು ಹಾಗೂ ತೆಂಗಿನಕಾಯಿ ಹೋಳುಗಳನ್ನು ಹಂಚಲಾಗುತ್ತದೆ. ಈ ಮೂಲಕ ಈ ವರ್ಷದ ಗಡಿ ಹಬ್ಬ ಸಂಪೂರ್ಣಗೊಳ್ಳುತ್ತದೆ. ಹಬ್ಬ ಇಲ್ಲಿಗೆ ಮುಗಿದರೂ ರಾತ್ರಿ ಎಲ್ಲರ ಮನೆಯಲ್ಲಿ ಭರ್ಜರಿ ಊಟದ ವ್ಯವಸ್ಥೆ ಇರುತ್ತದೆ. ಸುತ್ತಮುತ್ತಲ ಗ್ರಾಮಗಳಿಂದ ನೂರಾರು ಮಂದಿ ತಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರ ಮನೆಗೆ ಬಂದು ಔತಣಕೂಟದಲ್ಲಿ ಭಾಗಿಯಾಗುತ್ತಾರೆ. ಇಲ್ಲಿಗೆ ನನ್ನ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ. ಉತ್ತರ ಕನ್ನಡದ ಈ ವಿಶಿಷ್ಟ ಸಂಸ್ಕೃತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.